ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಹೊಸ ನಿಯಮ ಜಾರಿ. ಇನ್ಮುಂದೆ ಶಾಲೆಯಲ್ಲಿ ತಪ್ಪದೆ ಈ ಕೆಲಸ ಮಾಡಬೇಕು. ಹವಾಮಾನ ಇಲಾಖೆ ಎಚ್ಚರಿಕೆ. 4 ದಿನ ಭಾರೀ ಚಳಿ. ಈ ರಾಜ್ಯಗಳಲ್ಲಿ ಹಿಮಪಾತ ಸಾಧ್ಯತೆ. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ದಿಗ್ವಿಜಯಗೆ ತರೂರು ಬೆಂಬಲ. ಜಲಮಂಡಳಿ ನೀರಿನ ಬಿಲ್ ಬಾಕಿದಾರರಿಗೆ ಬಂಪರ್ ಆಫರ್. ಅಸಲು ಪಾವತಿಸಿದ ಶೇಕಡಾ 100% ಬಡ್ಡಿ ಮನ್ನಾ. ಹುಬ್ಬಳ್ಳಿ ಏರ್ಪೋರ್ಟ್ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷ. ಹೊಸ ವರ್ಷಾಚರಣೆ ಭದ್ರತೆಗೆ 20,000 ಪೊಲೀಸ್ ನಿಯೋಜನೆ. ನವವಿವಾಹಿತೆ ಆತ್ಮಹತ್ಯೆಗೆ ಕೇಸ್ ಟ್ವಿಸ್ಟ್. ಗಾನವಿ ಕುಟುಂಬದವರ ವಿರುದ್ಧ ಸೂರಜ್ ಕುಟುಂಬಸ್ಥರಿಂದ ದೂರು. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು. ಸರ್ಕಾರದಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ ಮಾಡುತ್ತಿರುವವರಿಗೆ ಈ ಎಚ್ಚರಿಕೆ ಕೊಟ್ಟ ಶಾಸಕ ಗೋಪಾಲಕೃಷ್ಣ ಬೇಳೂರು. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ. ರಾಜ್ಯ ಪೊಲೀಸರಿಗೆ ಗೃಹ ಸಚಿವ ಪರಮೇಶ್ವರ ತರಾಟೆ.